ನನಗೆ ಹಣ ಕೊಡಲಿಲ್ಲ ಅಂತ ನನಗೇನು ಬೇಜಾರಿಲ್ಲ. ನಿಜವಾಗಿಯೂ ನೀನು ಒಳ್ಳೆಯ ವ್ಯವಹಾರಸ್ಥನೆ, ಒಪ್ಪಿದೆ ನಿನ್ನ ಗುಣನ. ಮತ್ತೆ ಹಣ ಇದೆ ಅಂತ ಅನಾವಶ್ಯಕವಾಗಿ ಹಣ ಖರ್ಚು ಮಾಡಬಾರ್ದು. ಯಾವುದಕ್ಕೆ ಮಾಡಬೇಕು ಅದಕ್ಕೆ ಮಾಡ್ಬೇಕಲ್ವಾ? ಇದು ಬುದ್ಧಿವಂತನ ಗುಣ. ಕೈಲಿರೋ ಹಣ ಇವತ್ತು ಖರ್ಚು ಮಾಡಿಕೊಂಡ್ರೆ ನಾಳೆ ಬೇಕು ಅಂದ್ರು 10 ರೂಪಾಯಿ ಯಾರು ಕೊಡ್ತಾರೆ ಹೇಳು? ನಿಜ, ಸರಿ. ನಿನಗಿರೋ ವ್ಯವಹಾರ ಜ್ಞಾನ ಆ ಆನಂದನಿಗಿಲ್ವಲ್ಲೋ? ಅವನು ನಿಜವಾಗಿಯೂ ವ್ಯವಹಾರಸ್ಥನೆ. ಆದರೆ ಮಂಗಗಳ ಕೈಲಿ ಮಾಣಿಕ್ಯ ಇದ್ದ ಹಾಗೆ ಈ ಹಣ ಅವನ ಕೈಲಿದ್ದು ಕೊಳಿತಾ ಇತ್ತು. ಆದರೆ ಆ ದೇವರು ದೊಡ್ಡವನು, ಅದನ್ನ ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸ್ಬಿಟ್ಟ. ಅದ್ ಸರಿ, ಮುಂದೆ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ನೋಡು, ನೀನ್ ಹೀಗೆ ತಿಂದ್ರೆ ಇರೋ ಹಣ ಖರ್ಚಾಗಿ ಹೋಗ್ಬಿಡುತ್ತೆ. ಹೇಳಿದ್ರು ಶಾಸ್ತ್ರಿಗಳು ಕುದುರೆ ಜೂಜಾಡು ಅಂತ. ಯಾವ ಕುದುರೆ ಮೇಲೆ ಎಷ್ಟು ಹಣ ಕಟ್ಟಿದ್ರೆ ಎಷ್ಟು ಹಣ ಬರುತ್ತಂತ ತಿಳಿಸ್ಕೊಡ್ತಾನೆ ಅಂತಾನೂ ಹೇಳಿದ್ದಾರೆ. ಅದು ಸರಿನೇ ಅನ್ನು. ಬರೀ ಹಣ ಬಂದ್ರೆ ಏನು ಪ್ರಯೋಜನ? ಅದರ ಜೊತೆ ಗೌರವನೂ ಇರಬೇಕು ಅಂತ ಅದೊಂದನ್ನು ಮಾಡ್ಬೇಕು. ಅಂತದ್ದು ಏನ್ ಮಾಡ್ಬೋದು ಹೇಳಕ್ ಬಿಟ್ಟು ನೀನು ಹೇಳು. ನನ್ನ ಕೇಳಿದ್ರೆ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯನೂ ಸಾಧಿಸ್ಕೊಂಡು 4 ಜನಕ್ಕೆ ಬೇಕಾದವನು ಅನ್ನೋದಾದ್ರೆ ಚುನಾವಣೆಗೆ ನಿಂತು ಗೆಲ್ಲಬೇಕು. ಚುನಾವಣೆ ನಿಲ್ಲೋಕೇನೋ ನಾನು ಸಿದ್ಧ, ಆದ್ರೆ ಜನತೆ ಬೆಂಬಲ ಬೇಕಲ್ವಾ? ಅದರ ಬಗ್ಗೆ ಚಿಂತೆ ಮಾಡಬೇಡ. ನಾನು ಈ ಬಾರಿ ನಿಲ್ಲೋಣ ಅಂತಿದ್ದೀನಿ. ಒಂದು ಪಕ್ಷ ನೀನ್ ನಿಲ್ತೀಯ ಅಂತಾದ್ರೆ ನಾನ್ ನಿಲ್ಲೋಲ್ಲ. ಇಬ್ರು ಸೇರಿ ಕೆಲಸ ಮಾಡಿದ್ರ ನೀನು ಗೆದ್ದೇ ಗೆಲ್ತೀಯ ಅನ್ನೋ ಭರವಸೆ ನನಗಿದೆ. ಅದರಲ್ಲೂ ನಿನಗೇನು ಕಮ್ಮಿ ಅಂತ? ವಿದ್ಯೆ ಇದೆ, ಬುದ್ಧಿ ಇದೆ, ಅದರಲ್ಲೂ ಇನ್ನೂ ಯುವಕ. ಅದರಲ್ಲೂ ಅನಾಯಾಸವಾಗಿ ತಾನಾಗಿ ನಿನ್ನನ್ನ ಹುಡುಕಿಕೊಂಡು ಬಂದ ಧನಲಕ್ಷ್ಮಿ ಇರುವಾಗ ನಿನಗೆ ಸೋಲು ಅಂದ್ರೆ ಏನು? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಸಂಜೆ ಶಾಸ್ತ್ರಿಗಳು ಮನೆ ಕಡೆ ಬರ್ತಾನಂತ ಹೇಳಿದ್ದಾರೆ. ನೀನು ಮನೆ ಕಡೆ ಬಾ, ಎಲ್ಲ ಕೂತು ಯೋಚನೆ ಮಾಡಿ ಒಂದ್ ತೀರ್ಮಾನ ಕೊರೋಣ. ನೋಡು ರಮೇಶ್, ಇದಕ್ಕೆ ಯಾರು ವಿರೋಧನೂ ಬರೋದಿಲ್ಲ. ನಾಳೆ ನೀನು ಗೆದ್ದು ಬಂದ ಮೇಲೆ ಹೂವಿನ ಹಾರಗಳ ಸುರಿಮಳೆ, ಹೂವಿನ ಹಾರಗಳ ಸುರಿಮಳೆ. ನಾಳೆ ನಿನ್ನಿಂದ ಜನ ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂತ ದಿನ ಬೆಳಗಾದ್ರ ಕಾರ್ ತಂದು ಕಾಯ್ತಾ ನಿಲ್ತಾರ ನಿನ್ನ ಮನೆ ಬಾಗಿಲಲ್ಲಿ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ನೀನು ಸಂಜೆ ಮನೆ ಕಡೆ ಬಾ, ಅಲ್ಲಿ ಹಣ ಗುಂಡುನೊಂದಿಗೆ ತುಂಡುನೊಂದಿಗೆ ಇದರ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಸರಿ ಸರಿ. ಇರ್ತಾರೀ ಜನ, ಆದರೆ ಇವನಷ್ಟು ದುರಹಂಕಾರಿಗಳನ್ನ ನಾನು ನೋಡ್ಲೇ ಇಲ್ಲ. ಹಾಗೆ ಕರಗಬೇಕು. ಬನ್ನಿ ಬನ್ನಿ. ತುಂಬಾ ಕರಗಲಿ ನಾನ್ ಬೇಡ ಅನ್ನೆ. ಏನು ಸಮಾಚಾರ ಶಾಸ್ತ್ರಿಗಳೇ? ಸಂತೋಷ. ಹೇಳ್ತೀನಿ, ಇಲ್ಲಿ ಒಂದು ಸಿಗರೇಟ್ ಕೊಡಿಲಿ.
ಆಸ್ಪದ ಕೊಡೋದೇನ್ರಿ? ಸಂತೋಷ. ಯಾವ್ದು ಅನ್ಯಾಯ? ಏನಾಯ್ತು? ಪಾಪ ಆನಂದ ತನ್ನ ಸರ್ವಸ್ವವನ್ನು ಆ ರಮೇಶನಿಗೆ ಬರ್ಕೊಟ್ಟು ನೀನೇ ದೇವರು ಅಂತ ನಂಬಿದ್ರೆ ಅವನನ್ನೇ ಕತ್ತು ಹಿಡಿದು ತಳ್ಳಿದನಂತೆ ಆ ಚಾಂಡಾಲ. ಅದು ಹಾಳಾಗ್ಲಿ. ನೂಕಿದ ರಭಸಕ್ಕ ಆನಂದ ಚರಂಡಿಗೆ ಬಿದ್ದು ಒಂದು ಕೈ ಒಂದು ಕಾಲು ಕಳ್ಕೊಂಡಂತೆ. ಏನು? ಆನಂದ ಚಡ್ಡಿ ಬಿದ್ದು? ಚಡ್ಡಿ ಅಲ್ರಿ ಅದು, ಚರಂಡಿಗೆ ಬಿದ್ದು ಒಂದು ಕೈ ಒಂದು ಕಾಲು ಕಳ್ಕೊಂಡಂತೆ. ಪಾಪ ಯಾರೋ ಕಂಡವರು ಆಸ್ಪತ್ರೆಗೆ ಸೇರಿಸಿದ್ರಂತೆ. ಗೊತ್ತೇನ್ರಿ ನಿಮ್ಗೆ? ಕಂಡವ್ರು ಅಪ್ಸತ್ರೆ ಇವನಿಗೆ? ನಿಮ್ಮ ಕರ್ಮ ಕಂಡೋರು ಅಪ್ಸತ್ರ ಅಲ್ರಿ, ಕಂಡೋರು ಆಸ್ಪತ್ರೆಗೆ ಸೇರಿಸಿದ್ರಂತೆ. ಸಂತೋಷ, ಸೇರ್ಲಿ. ನಿಮ್ಮ ಸಂತೋಷಕ್ಕೆ ಮುಂಡಾ ಮುಚ್ಚ. ಇದೇನು ಸಂತೋಷವನ್ರಿ ನಿಮ್ಗೆ? ಅಲ್ಲ, ಇದು ಈಗ ಆನಂದ ಎಲ್ಲಿದ್ದಾರೆ? ಎಲ್ಲಿದ್ದಾರು ಏನು ದೇವರಿಗೆ ಗೊತ್ತು. ಒಂದು ಕಡೆ ಅವನಿಗೆ ಅಯ್ಯೋ ಪಾಪ ಅಂದ್ರೆ, ಇನ್ನೊಂದು ಕಡೆ ಅವನ ಉದಾರ ಬುದ್ಧಿಗೆ ಮೈ ಉರಿಯುತ್ತೆ. ಅಲ್ಲ, ಏನೇ ಆದ್ರೂ ಕಾಲ ಬರೋಕೆ ಹೋಯ್ತು. ಅಲ್ಲ ಶಾಸ್ತ್ರಿಗಳೇ, ಯಾರ ವಿಚಾರಕ್ಕೆ ಹೇಳಿದ್ರಿ? ಆನಂದನ ವಿಚಾರಕ್ಕೆ ಕಾಲ ಕೆಟ್ಟಿಲ್ಲ, ಜನ ಕೆಡ್ತಾ ಇದ್ದಾರೆ ಅಷ್ಟೇ. ಅದೆಲ್ಲಪ್ಪ ನಾನು ಹೇಳ್ತಾ ಇರೋದು ಆ ಹೆಂಗಸರ ವಿಚಾರ. ಅಲ್ಲ, ಸ್ವಲ್ಪನೂ ಘನ ಗಂಭೀರ್ಯ ಮರ್ಯಾದೆ ಬೇಡಬೇಕಿತ್ತು. ಅಲ್ರಿ ಶಾಸ್ತ್ರಿಗಳೇ, ಅಂಥದ್ದು ಏನಾಯ್ತು ಅಂತ? ಅಯ್ಯೋ, ಅಲ್ಲ, ಆ ಬಟ್ಟೆ ಹಾಕೊಳ್ಳೋದು ಆ ಹೆಂಗಸರು ಮೈ ಮುಚ್ಚಕ್ಕೆ ತಾನೆ. ಆದರೆ ಈಗ ಹಾಗಲ್ಲ. ಆ ರವಿಕೆಗಳು ಎದೆ ಭಾಗವೆಲ್ಲ ಕಾಣಿಸ್ತಾ ಇರುತ್ತೆ. ಇನ್ನು ಕೆಲವರು ಹಾಕುವ ರವಿಕೆಗಳಿಗೆ ತೋಳೇ ಇಲ್ಲ, ಬಗಲೆಲ್ಲ ಪ್ರದರ್ಶನ. ಇನ್ನು ಆ ಸೀರೆ ಉಡೋದು ಹೊಕ್ಕಳ ಮೇಲೆ ಹೋಗೋದೇ ಇಲ್ಲ. ಗಂಡಂದಿರ ಕೈಲಿ ಮಗು ಕೂತ್ಕೊಂಡು ಇವರು ಮೈ ಪ್ರದರ್ಶನ ಮಾಡ್ಕೊಂಡು ತಿರುಗೋದು, ಇದೆಲ್ಲ ಏನು ಸಿಕ್ತು? ಇದು ಫ್ಯಾಷನ್ನು ಶಾಸ್ತ್ರಿಗಳೇ, ಫ್ಯಾಷನ್ನು. ಫ್ಯಾಷನ್ ಸರಿ, ಈ ಮೈ ತೋರಿಸ್ಕೊಂಡು ನಡೆಯೋದು ಒಂದು ಅಲಂಕಾರವೇ? ಅಲ್ರಿ ಶಾಸ್ತ್ರಿಗಳೇ, ಅವರು ತೋರಿಸ್ಕೊಂಡ್ರು ಅಂತ ನೀವ್ಯಾಕ್ರಿ ನೋಡ್ಬೇಕು? ತಕೊಳ್ಳಪ್ಪ, ಜನ ನೋಡ್ಲಿ ಅಂತಲೇ ಅವತಾರ ಮಾಡ್ಕೊಂಡು ಬೀದಿಗೆ ಬಂದ್ರೆ ನಮ್ಮಂಥವ್ರು ನೋಡದೇ ಇದ್ರೆ ಅವ್ರು ಮಾಡ್ಕೊಂಡಿರೋ ಅಲಂಕಾರಕ್ಕೆ ಬೆಲೆ ಹೋಗಲ್ವೇ? ಅದಕ್ಕೆ ಅಂಥವ್ರನ್ನು ಕಂಡ್ರೆ ನಾವು ಕಣ್ ತುಂಬ ಮರೆಯಾಗುವವರೆಗೂ ನೋಡಿ ಸಂತೋಷ ಪಡ್ತೀನಿ. ನೀವು ಹೇಳೋದು ಸರಿ ಅನ್ನಿ. ಅವರಿಷ್ಟಕ್ಕೆ ಅವ್ರ ಅಲಂಕಾರ ಮಾಡ್ಕೊಂಡಿದ್ರ ಗಂಭೀರವಾಗಿ ಮನೆಯಲ್ಲಿ ಇರ್ತಿದ್ರು. ಅದು ಸರಿ ಶಾಸ್ತ್ರಿಗಳೇ, ರಮೇಶನ ವಿಚಾರ ತುಂಬಾ ಮಾತನಾಡೋದಿದೆ, ಬನ್ನಿ ಹೋಗೋಣ.